ಸ್ನೇಹಿತರೆ, M2 ಹೆಲ್ತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. IBS ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಬ್ರೈನ್ ಗಟ್ ಡಿಸಾರ್ಡರ್ ಅಂತ. ಇಲ್ಲಿ ನಮ್ಮ ಮೆದುಳು ನಮ್ಮ ಕರುಳನ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನಾವು ಸೇವಿಸೋ ಆಹಾರ, ನಮಗಿರೋ ಮಾನಸಿಕ ಒತ್ತಡ ಇವೆಲ್ಲವೂ ಸಹ ನಮ್ಮ ಕರುಳನ್ನ ಎಫೆಕ್ಟ್ ಮಾಡುತ್ತೆ. ಈ ಹೊಟ್ಟೆಯುಬ್ಬರ, ಗ್ಯಾಸ್ಟ್ರೈಟಿಸ್, ಲೂಸ್ ಮೋಷನ್ ಆಗೋದು, ಇದ್ರ ಜೊತೆ ಸರಿಯಾಗಿ ಮೋಷನ್ ಕೂಡ ಆಗದೆ ಇರಬಹುದು. ಇವೆಲ್ಲವೂ ಸಹ ಈ IBS ನ ಲಕ್ಷಣಗಳು. ಇದು ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ. ಈ ಲಕ್ಷಣಗಳು ಕಂಡು ಬಂದಾಗ ಯಾವ ಆಹಾರವನ್ನ ಸೇವಿಸಬೇಕು, ಯಾವುದನ್ನ ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಖ್ಯಾತ ವೈದ್ಯರಾದ ಡಾಕ್ಟರ್ BM ಹೆಗ್ಡೆ ಅವರು ಹೇಳೋ ಪ್ರಕಾರ ಈ IBS ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರೋದು, ಮನಸ್ಸಿನಲ್ಲಾಗೋ ತಳಮಳ, ಒತ್ತಡ IBS ನ ಉಂಟು ಮಾಡುತ್ತೆ. ಅಂದ್ರೆ ಇದು ನೇರವಾಗಿ ಪೇಷಂಟ್ ನ ಸೈಕಾಲಜಿಗೆ ಸಂಬಂಧಿಸಿದೆ ಅನ್ನೋದನ್ನ ಡಾಕ್ಟರ್ ಹೆಗ್ಡೆ ಅವರು ಹೇಳ್ತಾರೆ. ಇನ್ನು ಹೆಚ್ಚಾದ ಸ್ಟ್ರೆಸ್ ಮತ್ತು ಆಂಗ್ಸೈಟಿಯಿಂದ 20ರ ಆಸುಪಾಸಿನ ಯುವಕ ಯುವತಿಯರಲ್ಲೂ ಈ IBS ಕಾಣಿಸ್ಕೊಳ್ತಿದೆ ಅಂತ ರೀಸೆಂಟ್ ಸ್ಟಡೀಸ್ ಹೇಳ್ತಿವೆ. ಇನ್ನು ಪ್ರಾಚೀನ ವೈದ್ಯಕೀಯ ಪದ್ಧತಿಗಳಾದ ಆಯುರ್ವೇದ ಮತ್ತು ಗ್ರೀಕ್ ವೈದ್ಯಕೀಯ ಪದ್ಧತಿಗಳಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇತ್ತು. ಪಾಶ್ಚಾತ್ಯ ವೈದ್ಯಕೀಯದಲ್ಲಿ ಈ ರೀತಿಯ ಸಮಸ್ಯೆಗಳನ್ನ ಮ್ಯೂಕಸ್ ಕಾಲಿಟಿಸ್ ಅಥವಾ ನರ್ವಸ್ ಕಾಲನ್ ಎಂದು ಕರೆಯಲಾಗ್ತಿತ್ತು. 20ನೇ ಶತಮಾನದ ಮಧ್ಯದಲ್ಲಿ ಈ ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ IBS ಅನ್ನೋ ಪದ ಬಳಕೆಗೆ ಬಂತು. 1950ರಿಂದ 1960ರ ದಶಕಗಳಲ್ಲಿ IBS ಅನ್ನ ಪ್ರತ್ಯೇಕ ರೋಗ ಅಂತ ಗುರುತಿಸಲಾಯಿತು. ಆಹಾರ, ಜೀವನ ಶೈಲಿ, ಮಾನಸಿಕ ಒತ್ತಡ ಮತ್ತು ಮೈಕ್ರೋಬಿಯಂ ಅಂದ್ರೆ ನಮ್ಮ ಗಟ್ ಬ್ಯಾಕ್ಟೀರಿಯಾ ಇದಕ್ಕೆ ಪ್ರಮುಖ ಕಾರಣಗಳಾಗಿವೆ. ಈ IBS ಯಾಕೆ ಉಂಟಾಗುತ್ತೆ ಅಂದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಅಸಮತೋಲನ ಉಂಟಾಗುವಂಥದ್ದು, ನಮ್ಮ ಮೆದುಳು ಮತ್ತು ಗಟ್ ಸಂಪರ್ಕದಲ್ಲಿ ಸಮಸ್ಯೆ ಆಗೋದು, ಅತಿ ಹೆಚ್ಚಾದಂತಹ ಒತ್ತಡ ಮತ್ತೆ ಆಂಗ್ಸೈಟಿ. ಕೆಲವು ಆಹಾರ ಪದ್ಧತಿಗಳು ಅಂದ್ರೆ ಸ್ಪೈಸಿ ಫುಡ್, ಡೇರಿ ಪದಾರ್ಥಗಳನ್ನ ನಾವು ಸೇವಿಸೋದ್ರಿಂದ ಈ ಸಮಸ್ಯೆ ಬರಬಹುದು. ಹಾರ್ಮೋನಲ್ ಬದಲಾವಣೆಯಿಂದನೂ ಈ ಸಮಸ್ಯೆ ಆಗುತ್ತಂತೆ. ಇನ್ನು ಇದರ ಲಕ್ಷಣಗಳೇನು ಅಂತ ಹೇಳಿದ್ರೆ ಹೊಟ್ಟೆ ನೋವು, ಹಾಗೇನೆ ಬ್ಲೋಟಿಂಗ್ ಇರುವಂತದ್ದು, ಮಲಬದ್ಧತೆ. ಈ IBS ನಮ್ಮ ಜೀವಕ್ಕೆ ಅಪಾಯಕಾರಿಯಲ್ಲ, ಆದ್ರೆ ಇದರಿಂದ ಸಾಕಷ್ಟು ಹಿಂಸೆಯನ್ನ ಅನುಭವಿಸೋದಂತೂ ಸುಳ್ಳಲ್ಲ. ಇನ್ನು ನಮ್ಮ ಸರಿಯಾದ ಆಹಾರ ಕ್ರಮ, ವ್ಯಾಯಾಮ ಮತ್ತು ಒತ್ತಡವನ್ನ ನಿಯಂತ್ರಿಸೋದ್ರಿಂದ ನಾವು IBS ಅನ್ನ ನಿಯಂತ್ರಿಸಬಹುದು ಅಂದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಜೀವನ ಶೈಲಿಯಲ್ಲಿನ ಬದಲಾವಣೆ, ನಿಯಮಿತವಾಗಿ ನಾವು ಊಟ ಮಾಡೋದ್ರಿಂದ, ಹೆಚ್ಚು ನೀರು ಕುಡಿಯೋದ್ರಿಂದ, ಪ್ರತಿದಿನ ನಾವು ವ್ಯಾಯಾಮವನ್ನ ಮಾಡಬೇಕಾಗುತ್ತೆ. ಅದರಲ್ಲೂ ಯೋಗ ಮತ್ತೆ ವಾಕಿಂಗ್, ನಡಿಗೆ ಬಹಳ ಮುಖ್ಯ ಆಗುತ್ತೆ. ಇನ್ನು ಒತ್ತಡವನ್ನ ಕಡಿಮೆ ಮಾಡೋದಕ್ಕೆ ಕೆಲವು ಬ್ರೀದಿಂಗ್ ಎಕ್ಸರ್ಸೈಸಸ್ ಹಾಗೇನೆ ಮೆಡಿಟೇಷನ್ ಇದಕ್ಕೆ ಉತ್ತಮವಾದಂತಹ ಔಷಧಿಗಳು ಅಂತಾನೆ ಹೇಳ್ಬೋದು. ನಮ್ಮ ಆಹಾರ ಕ್ರಮ ಹೇಗಿರಬೇಕು ಅಂತಂದ್ರೆ ಒಂದು ಒಳ್ಳೆಯ ಡಯಟ್ ಮ್ಯಾನೇಜ್ಮೆಂಟ್ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸೋದು, ಅದರಲ್ಲೂ ಪಪ್ಪಾಯ ಹಾಗೇನೆ ಬಾಳೆಹಣ್ಣು, ಇನ್ನು ಬೇಯಿಸಿದ ತರಕಾರಿಗಳು, ಕಡಿಮೆ ಎಣ್ಣೆಯುಳ್ಳಂತ ಆಹಾರ, ಕಡಿಮೆ ಮಸಾಲೆ ಇರುವಂತ ಆಹಾರವನ್ನ ನಾವು ತಪ್ಪಿಸಲೇಬೇಕಾಗತ್ತೆ. ತುಂಬಾ ಖಾರ, ಅತಿ ಹೆಚ್ಚು ಎಣ್ಣೆ ಹಾಗೇನೆ ಕೆಫೀನ್ ಅಂದ್ರೆ ಕಾಫಿ ಟೀ ಹೆಚ್ಚನ್ನ ಸೇವಿಸೋದು, ಡೇರಿ ಪ್ರಾಡಕ್ಟ್ ಗಳನ್ನ ಸೇವಿಸೋದ್ರಿಂದ, ಜಂಕ್ ಫುಡ್, ಬೇಕರಿ ಪದಾರ್ಥಗಳನ್ನ ಸೇವಿಸೋದ್ರಿಂದ ನಮಗೆ ಸಮಸ್ಯೆ ಉಂಟಾಗುತ್ತೆ. ಇನ್ನು ಹೊಟ್ಟೆ ನೋವನ್ನ ಕಡಿಮೆ ಮಾಡೋದಕ್ಕೆ, ಮಲಬದ್ಧತೆಗೆ, ನಮ್ಮ ಗಟ್ ಬ್ಯಾಕ್ಟೀರಿಯಾವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಗಟ್ ಬ್ರೈನ್ ಸಂಪರ್ಕ ಸುಧಾರಿಸೋದಕ್ಕೆ ಸಾಕಷ್ಟು ಔಷಧಿಗಳು ಕೂಡ ಇವೆ. ಆದ್ರೆ ನೀವು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಈ ಔಷಧಿಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಮಾನಸಿಕ ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನಾನು ಆಗ್ಲೇ ಹೇಳಿದಾಗೆ ಯೋಗ, ಧ್ಯಾನದಿಂದ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು. ನಮ್ಮ ಒತ್ತಡವನ್ನ ಕಡಿಮೆ ಮಾಡ್ಕೊಂಡಷ್ಟು ನಾವು ಈ IBS ಇಂದ ಹೊರಬರೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಉತ್ತಮ ನಿದ್ರೆ ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಸಮಯಕ್ಕೆ ಸರಿಯಾಗಿ ನೀವು ನಿದ್ರೆಯನ್ನ ಮಾಡಬೇಕಾಗತ್ತೆ. ಹಾಗೇನೆ ಕೆಲ ಮನೆ ಮದ್ದುಗಳಿಂದಲೂ ಕೂಡ IBS ಇಂದ ರಿಲೀಫ್ ಸಿಗಬಹುದು ಅಂತ ಹೇಳಲಾಗುತ್ತೆ. ಜಿಂಜರ್ ಟೀ ಕುಡಿಯೋದ್ರಿಂದ, ಜೀರಿಗೆ ನೀರನ್ನ ನಾವು ಸೇವಿಸೋದ್ರಿಂದ, ಪುದೀನಾವನ್ನ ಬಳಸೋದ್ರಿಂದ, ಜೊತೆಗೆ ಬಿಸಿನೀರನ್ನ ಕುಡಿಯೋದ್ರಿಂದ ನಮಗೆ ಸ್ವಲ್ಪ ಮಟ್ಟಿಗಿನ ರಿಲ್ಯಾಕ್ಸೇಷನ್ ಸಿಗಬಹುದು ಅಂತ ಹೇಳ್ತಾರೆ. ಇನ್ನು ಬಹಳ ಮುಖ್ಯವಾದ ಸಲಹೆ ಏನು ಅಂತ ಹೇಳಿದ್ರೆ ಈ IBS ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ನಿಮ್ಗೆ ಯಾವ ಆಹಾರ ಸಮಸ್ಯೆ ಕೊಡುತ್ತೋ ಅದನ್ನ ನೀವು ಗಮನಿಸಿಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಒಂದು ಫುಡ್ ಡೈರಿಯನ್ನ ಮೇಂಟೈನ್ ಮಾಡಬೇಕಾಗತ್ತೆ. ನಿಮ್ಗೆ ಯಾವ್ದಾದ್ರೂ ಒಂದು ಆಹಾರವನ್ನ ಸೇವಿಸಿದ ತಕ್ಷಣ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳೋದು, ಅಥವಾ ನಿಮಗೆ ಹೊಟ್ಟೆಯಲ್ಲಿ ಇರಿಟೇಷನ್ ಆಗುವಂತದ್ದಾಗಿರಬಹುದು, ಅಥವಾ ಮೋಷನ್ ಸಮಸ್ಯೆ ಆಗುವಂತದ್ದಾಗಿರಬಹುದು, ಇದನ್ನ ನೀವು ನೋಟ್ ಮಾಡಿಟ್ಕೊಂಡ್ರೆ ಆ ಆಹಾರವನ್ನ ನೀವು ಮುಂದಿನ ಸಲ ತಪ್ಪಿಸಿದಾಗ ನಿಮ್ಗೆ ಯಾವ ರೀತಿಯಾದಂತಹ ರಿಲೀಫ್ ಸಿಗುತ್ತೆ ಅನ್ನೋದನ್ನ ನೀವು ಕಂಡುಕೋಬಹುದು. ಇನ್ನು ಈ IBS ನ ಲಕ್ಷಣಗಳು ಹೆಚ್ಚಾಗ್ತಿದ್ರೆ, ನಿಮ್ಗೆ ಅತಿಯಾದ ತೊಂದರೆ ಆಗ್ತಿದ್ರೆ, ಇದರಿಂದ ನಿಮ್ಮ ದೇಹಕ್ಕೆ ತುಂಬಾನೇ ಸಮಸ್ಯೆ ಆಗ್ತಿದ್ರೆ ನೀವು ಡೆಫಿನೆಟ್ಲಿ ಆದಷ್ಟು ಬೇಗ ನಿಮ್ಮ ಹತ್ತಿರದ ಎಕ್ಸ್ಪರ್ಟ್ ವೈದ್ಯರನ್ನ ನೀವು ಭೇಟಿ ಮಾಡಿ ಇದಕ್ಕೆ ಚಿಕಿತ್ಸೆಯನ್ನ ಪಡ್ಕೋಬಹುದು. ಈ ವಿಡಿಯೋ ಕೇವಲ ಮಾಹಿತಿಗಾಗಿ ಅಷ್ಟೇ. ಆರೋಗ್ಯವಂತ ಭಾರತ ನಿರ್ಮಾಣ ನಮ್ಮ ಕನಸು. ನೀವು ಕೂಡ ಆರೋಗ್ಯದಿಂದಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.